ತುಮಕೂರು ಜಿಲ್ಲೆಯ ಜೀವನಾಡಿ ಎತ್ತಿನಹೊಳೆ ನೀರಾವರಿ ಯೋಜನೆಗೆ ಕೇಂದ್ರ ಸರ್ಕಾರದ ಆಕ್ಷೇಪಣೆ. ಈ ಸಂಬಂಧ ಗುರುವಾರ 18ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ತುಮಕೂರು ಜಿಲ್ಲೆಯ ಎಲ್ಲಾ ತಾಲೂಕಿನ ಪ್ರತಿನಿಧಿಗಳು ಎತ್ತಿನಹೊಳೆ ಕಚೇರಿಗೆ ಭೇಟಿ ನೀಡುವುದಾಗಿ ಮುರಳೀಧರ್ ಹಾಲಪ್ಪ ತಿಳಿಸಿದರು. ಪೂರ್ವಭಾವಿ ಸಭೆ ಹಾಗೂ ಸಿದ್ಧತೆಗಳ ಬಗ್ಗೆ ಚರ್ಚೆ ನಡೆಸಿ ಮಾಹಿತಿ ನೀಡಿದ ಮುರಳೀಧರ್ ಹಾಲಪ್ಪನವರು, ಕೇಂದ್ರ ಸರ್ಕಾರದ ಹುನ್ನಾರ ಏನೇನು ಕಂಟಕಗಳನ್ನು ಉಂಟುಮಾಡುತ್ತಿದ್ದಾರೆ, ಎತ್ತಿನಹೊಳೆ ನೀರಾವರಿ ಪ್ರಾಜೆಕ್ಟ್ ಬಗ್ಗೆ ಅಧಿಕಾರಿಗಳಿಗೆ ಪ್ರಶ್ನೆ ಕೇಳಿ ಸಮಜಾಯಿಸಿ ತೆಗೆದುಕೊಂಡು ವಾಸ್ತವವಾಗಿ ಏನು ಘಟನೆಗಳು ನಡೆದಿವೆ, ನೀವುಗಳು ಏನು ಉತ್ತರ ಕೊಟ್ಟಿದ್ದೀರಾ ಎನ್ನುವುದರ ಬಗ್ಗೆ ತಿಳಿದುಕೊಳ್ಳಲು ಹೋಗುತ್ತಿದ್ದೇವೆ. ನಾವು ಯಾವುದೇ ಪ್ರತಿಭಟನೆ ಮಾಡುತ್ತಿಲ್ಲ. ನೀರಿಗೆ, ರೈತರಿಗೆ ಯಾವುದೇ ರಾಜಕೀಯ ಜಾತಿ ವ್ಯವಸ್ಥೆ ಇರುವುದಿಲ್ಲ ಎಂದು ತಿಳಿಸಿದರು. ಕೇಂದ್ರ ಸರ್ಕಾರ ಇದಕ್ಕೆ ಒತ್ತಾಸೆಯಾಗಿ ನಾವು ಮೊನ್ನೆ ನವದೆಹಲಿಯಲ್ಲಿ ಸಿ.ಆರ್. ಪಾಟೀಲ್ ಅವ್ರನ್ನ ಭೇಟಿ ಮಾಡಿ ಅವರಿಗೆ ಮನವಿ ಕೊಡಬೇಕು ಅಂತ ಹೋಗಿದ್ವಿ. ಅವರು ಅವಕಾಶ ಸಿಗಲಿಲ್ಲ ನಮಗೆ. ಇದಕ್ಕೆ ನೀವು ಇಲಾಖೆ ವತಿಯಿಂದಲೇ ನೀವು ರವಾನೆ ಮಾಡಬೇಕು, ಈ ಸಂಪೂರ್ಣವಾದಂಥ ಮಾಹಿತಿನ ದಾಖಲೆನ ಇಲಾಖೆ ಮುಖಾಂತರ ನೀವು ಕಳಿಸ್ಕೊಡಿ ಅಂತ ಹೇಳಿದ್ದಾರೆ. ಅದನ್ನು ಹಾಗೇ ಮಾಡಿದ್ವಿ. ಇಲಾಖೆಯಲ್ಲಿ ಕೊಟ್ಟದನ್ನು ಆ ಪತ್ರ ಕೊಟ್ಟು ನಮಗೆ ಸಮಜಾಯಿಷಿ ಕೊಡಿ ಅಂತ ಕೇಳಿದ್ದೀವಿ. ಇಷ್ಟು ಹೇಳಿ ಅವತ್ತಲ್ಲಿ ಬೆಳಿಗ್ಗೆ ನಾವೆಲ್ಲರೂ 10:30ಗೆ ಎತ್ತಿನಹೊಳೆ ನಮ್ಮ ಪ್ರಾದೇಶಿಕ ಕಚೇರಿ ಏನಿದೆ ಕುಣಿಗಲ್ ರಸ್ತೆ ರಾಮಕೃಷ್ಣ ಆಶ್ರಮದ ಹತ್ತಿರ ನಾವೆಲ್ಲರೂ ಸೇರ್ತಾ ಇದ್ದೀವಿ. ಅಧಿಕಾರಿಗಳನ್ನ ಪ್ರಶ್ನೆ ಮಾಡ್ತೀವಿ. ಅವತ್ತು ಏನು ಕೇಂದ್ರ ಸರ್ಕಾರದ ಅಬ್ಜೆಕ್ಷನ್ಸ್ ಏನಿದೆ, ನೀವು ಅದಕ್ಕೇನು ಜಸ್ಟಿಫಿಕೇಶನ್ ಏನು ಕೊಟ್ಟಿದ್ದೀರಾ, ರಿಯಾಲಿಟಿ ವಾಸ್ತವ ಏನಿದೆ ನಮ್ಮ ಮುಂದೆ ಇಡಿ ಅಂತೇಳಿ ಅವ್ರನ್ನ ಎಲ್ಲರೂ ಕೇಳ್ತಾ ಇದ್ದೀವಿ. ಅದನ್ನು ಜನಗಳ ಮುಂದೆ ಇಡ್ತೀವದು. ನೋಡಿ, ಈ ಥರ ನಮಗೆ ತೊಂದರೆಗಳನ್ನ ಸಮಸ್ಯೆಗಳನ್ನ ಉಂಟು ಮಾಡ್ತಿದ್ದಾರೆ. ಈ ವಿಘ್ನಗಳನ್ನ ನಾವು ಪಾರಾಗಬೇಕು ಅಂತೇಳಿ ನಮ್ಮೆಲ್ಲರ ಅಭಿಲಾಷೆ. ಇವತ್ತಿಲ್ಲಿ ಬೇರೆ ಬೇರೆ ತಾಲೂಕಿಂದ ಹಲವಾರು ಮುಖಂಡರು ಅವ್ರುಗಳೇ ಪರಿಚಯ ಮಾಡ್ಕೊಳ್ತಾರೆ. ಸಮಯ ಹೋಗ್ತದೆ ಅಂತೇಳಿ ನಾವು ಚರ್ಚೆಗೆ ಅನುಕೂಲ ಆಗಲಿ ಅಂತೇಳಿ ನೇರವಾಗಿ ಈ ವಿಷಯನ ಮುಂದೆ ಪ್ರಸ್ತಾಪ ಮಾಡೋದಕ್ಕೆ ಇಚ್ಛೆ ಪಡ್ತೀನಿ. ನಮಸ್ಕಾರ.